ಎಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ನಾವು ನಿಶ್ಚಿಂತರಾಗಿರಬೇಕು ಅಂದರೆ, ಎಲ್ಲ ವಿಷಯವನ್ನು ಸಂಗ್ರಹ ಮಾಡಿಕೊಳ್ಳಬೇಕು ಎಂದರೆ ಏನು ಮಾಡಬೇಕೆಂದು ಮುಂದೆ ನೋಡೋಣ. ಜೀವನದಲ್ಲಿ ನಿಶ್ಚಿಂತರಾಗಿರಬೇಕು ಅಂದರೆ ದಿನದಲ್ಲಿ 1 ಗಂಟೆ ಆದರೂ ಮೊಬೈಲ್ ಉಪವಾಸ ಮಾಡಬೇಕು. ಇಲ್ಲಿ ಫೋನ್ ತಂದವರು ಅವಶ್ಯಕತೆ ಇದ್ದಾಗ ತರಲೇಬೇಕು, ಸೈಲೆಂಟ್ ಮಾಡ್ಕೋಬೇಕು. ಒಂದು ಫೋನ್ ರಿಂಗ್ ಆಯ್ತಾನೆ ಎಲ್ಲರೂ ಗಮನ ಆ ಕಡೆ ಹೋಗಿರ್ತದೆ. ಆಮೇಲೆ ನಮ್ಮ ಮೊಬೈಲ್ ರಿಂಗ್ ಆಯ್ತಾ ಅಂತ ತೆಗೆದು ನೋಡ್ಕೊಳ್ಳೋದು. ಇಲ್ಲಿ ವಿಷಯದ ಕಡೆ ಗಮನ ಇರೋದಿಲ್ಲ. ಹಾಗಾಗಿ ಇದು ನಂದೊಂದು ರಿಕ್ವೆಸ್ಟ್ ಅಲ್ವಾ, ಆಗಬಹುದಲ್ಲ? ಮುಂದಿನ ಒಂದು ಗೋಷ್ಠಿಯಲ್ಲಿ ಇದನ್ನ ಜಾರಿಗೆ ತಂದ್ರೆ ತುಂಬಾ ಒಳ್ಳೆಯದು ಅಲ್ವಾ. ಹಾಗೆ ಇಲ್ಲಿ ಎಲ್ಲ ದೇವ್ರ ಬಗ್ಗೆನೇ ಮಾತಾಡಿದ್ರು. ಅದ್ರ ಬಗ್ಗೆನೇ ಹೇಳ್ಬೇಕಂದ್ರೆ, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಲ್ವಾ. ಈ ಪಂಚಭೂತಗಳು ಹೇಗೆ ಸೃಷ್ಟಿ ಆಗಿದೆಯೋ, ಆ ಸೃಷ್ಟಿ ಆಗ್ಲಿಕ್ಕೆ ಒಂದು ಮಹಾನ್ ಚೈತನ್ಯ ಶಕ್ತಿ ಹೇಗಿದೆಯೋ ಹಾಗೆ ಈ ಶರೀರನು ಕೂಡ ಸೃಷ್ಟಿ ಆಗಿರೋದು. ಈ ಶರೀರದಲ್ಲಿ ಚೈತನ್ಯ ಇಲ್ಲ ಅಂದ್ರೆ ಈ ಶರೀರಕ್ಕೆ ಏನು ಬೆಲೆ ಇಲ್ಲ. ಅದಕ್ಕೆ ಒಂದು ವಚನ ನೆನಪಾಗ್ತದೆ, ವ್ಯಾಗನಂದು ಮಲವ ತಂದರೆ ಸಲುವ ಭಾಗಕ್ಕೆ ಬಿಲಿವರಯ್ಯ, ನೆಲನಾಡನ ಎಣನೆಂದರೆ ಒಂದು ಅಡಕೆಗೆ ಕೊಂಬುವರಿಲ್ಲ, ಮೊಲನಿಂದ ಕರಕಷ್ಟ ನರನ ಬಾಳುವೆ ಸಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವನ. ಅಂದ್ರೆ ನಾವೆಲ್ಲಾದ್ರೂ ಹೊರಗಡೆ ಹೋದಾಗ ಒಂದು ಚಪ್ಪಲ್ ಕಿತ್ಕೊಳ್ತಂದ್ರೆ ಅಲ್ಲಿ ಒಂದು ಮನೆಯಲ್ಲಿ ಅಂಗಡಿಯಲ್ಲಿ ಇಲ್ಲಿ ಬಿಟ್ಟೋಗಿರ್ತೀವಿ, ನಾಳೆ ಬಂದು ತಗೊಂಡು ಹೋಗ್ತೀವಿ ಅಂದ್ರೆ ಬಿಟ್ಟೋಗ್ರಿ ಅಂತಾರೆ ಅಲ್ವಾ. ಯಾರಾದ್ರೂ ಇರಿಸ್ಕೊಂತಾರೆ, ಆಯ್ತು ಬಿಟ್ಟೋಗಿರಿ ಅಂತಾರೆ. ಅದೇ ಎಂತ ರಾಜನೇಣ ಆಗ್ಲಿ, ಸ್ವಾಮೀಜಿ ಶರೀರ ಆಗಿರ್ಲಿ, ಜೀವ ಹೋಯ್ತಂದ್ರೆ ಇದನ್ನ ಇಲ್ಲಿ ಇಟ್ಟೋಗಿರ್ತೀನಿ, ನಾಳೆ ಬಂದು ಎಲ್ಲಾದ್ರೂ ಬಂದು ತಗೊಂಡು ಹೋಗ್ತೀವಿ ಅಂದ್ರೆ ಯಾರಾದ್ರೂ ಇರಿಸ್ಕೊಂತಾರ? ಅಂದ್ರೆ ಈ ಚೈತನ್ಯ ಇರೋವರೆಗೂ ಅಷ್ಟೇ ಈ ದೇಹಕ್ಕೆ ವ್ಯಾಲ್ಯೂ. ಅವರು ಶಿಕ್ಷಕರು ಹೇಳ್ದಾಗೆ ಜಡ ವಸ್ತುಗಳಿಗೆ ನಾವು ಗ್ಯಾರಂಟಿ ಕೇಳ್ತೀವಿ, ಈ ಚೈತನ್ಯ ಇರೋವರೆಗೂ ನಾವು ಗ್ಯಾರಂಟಿಯಾಗಿ 100 ವರ್ಷ ಬದುಕಬೇಕು ಅಂತ ವಿಚಾರ ಮಾಡಲ್ಲ ಅಲ್ವಾ. ಮತ್ತೆ ಕ್ವಾಲಿಟಿ ಕೇಳ್ತೀವಿ, ನಾವು ನಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನ ತಗೊಳ್ಳೋದು ಯಾವುದ್ರಲ್ಲಿ ಕ್ವಾಲಿಟಿ ಇದೆ, ಯಾವ ತತ್ವದಲ್ಲಿ ಕ್ವಾಲಿಟಿ ಇದೆ ಅಂತ ನೋಡೋದಿಲ್ಲ ಅಲ್ವಾ. ಲಿಂಗಾಯತ ಅಂದ್ರೆ ಅದು ಜಾತಿ ಅಲ್ಲ, ವರ್ಣ ಅಲ್ಲ, ತತ್ವ. ಅದರಲ್ಲಿ ಸದ್ವಿಚಾರಗಳು ತುಂಬಿದೆ. ಆ ಸದ್ವಿಚಾರಗಳು, ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಈ ಭೂಮಿ ಮೇಲೆ ಶಾಶ್ವತವಾಗಿ ಇರಬಹುದು. ಅದಕ್ಕೆ ಉದಾಹರಣೆ ಶರಣರೇ ಸಾಕ್ಷಿ. ಆ ಶರಣರು ನಡೆದು ಬಿಟ್ಟೋಗಿರುವಂತ ನುಡಿದಂತ ವಚನ ಮಂತ್ರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಕೂಡ ಮಾರ್ಗದರ್ಶಕರಾಗಿ ಇನ್ನೊಬ್ಬರಿಗೆ ಮಾರಕವಾಗಿ ಜೀವನ ಮಾಡಬಾರ್ದಲ್ವಾ. ಮಾರ್ಗದರ್ಶಕವಾಗಿ ನಾವು ಜೀವನವನ್ನು ಸಾಗಿಸಿದಾಗ ನಮ್ಮ ಹೆಸರು ಕೂಡ ಉಳಿಬೇಕು. ಈಗ 12ನೇ ಶತಮಾನದಲ್ಲಿ 900 ವರ್ಷಗಳಾಗಿ ಹೋದಂತ ಶರಣರ ಹೆಸರುಗಳು ಈ ಚಿಕ್ಕ ಮಕ್ಕಳು ಕೇಳಿದ್ರು ಕೂಡ ಹೇಳ್ತಾರೆ ಅಲ್ವಾ. ಗೊತ್ತಿದೆ ಅವ್ರಿಗೆ, ಅಲ್ಲಿ ಇಲ್ಲಿ ಕೇಳಿ ಮಾತಾಡೋದೆಲ್ಲ. ಯಾಕೆ? ಅವರು ಜೀವಂತವಾಗಿದ್ದಾರೆ ಸೂಕ್ಷ್ಮ ಶರೀರದಲ್ಲಿ. ನಮಗೆ ಶರೀರ ಇಲ್ಲದೆ ಇರ್ಬೋದು, ಅವ್ರ ಹೆಸರು ಹೇಳ್ತೀವಿ ಅಂದ್ರೆ ಅವ್ರು ಜೀವಂತವಾಗಿದ್ದಾರೆ ಅಂತಾನೆ ಅರ್ಥ. ಆದ್ರೆ ನಮ್ಮ ಮನೆಯಲ್ಲಿ ಒಂದು 3 ತಲೆಮಾರು ಹಿಂದಕ್ಕೆ ಹೋದ್ರೆ ನಮ್ಮ ಅಜ್ಜನ ಹೆಸರು ನಮಗೆ ಗೊತ್ತಿದೆಯಾ? ಅಪ್ಪನ ಹೆಸರು ಅಪ್ಪನಿಂದ ಹಿಂದಿನಪ್ಪ, ಅದಕ್ಕಿಂತ ಹಿಂದಿನಪ್ಪ, 3 ತಲೆಮಾರಿಂದ ಹೇಳ್ಬಹುದು. ಅಷ್ಟು ಬಿಟ್ಟರೆ ಅದ್ರ ಹಿಂದಿನ ಗೊತ್ತಿಲ್ಲ. ಯಾಕೆ ಅಂದ್ರೆ ಅವರು ಹಂಗೆ ಉಳಿಯುವಂತ ಕಾರ್ಯಕ್ರಮ ಯಾವುದು ಮಾಡಿರೋದಿಲ್ಲ. ತಮ್ಮ ಮನೆಗಷ್ಟೇ ಸೀಮಿತವಾಗಿ ಬದುಕಿರ್ತಾರೆ. ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಗುವಷ್ಟು ಅಂತ ಆಸ್ತಿ ಮಾಡಿಟ್ಟಿದ್ರೆ ಮಾತ್ರ ನೆನಪಿರುತ್ತೆ ನಮ್ಮ ಅಜ್ಜ ಮಾಡಿದ್ದ ಆಸ್ತಿ ಅಲ್ವಾ. ಶರಣರ ಸಮಾಜಕ್ಕಾಗಿ ಯಾರು ಬದುಕ್ತಾರೋ ಅವ್ರ ಹೆಸರು ಶಾಶ್ವತವಾಗಿ ಉಳಿತೈತೆ. ಹಾಗೆ ನಾವು ಈ ಬ್ರಹ್ಮಾಂಡದಿಂದ ನಾವು ಭೂಮಿಗೆ ಬಂದ ಮೇಲೆ ಈ ಉಸಿರನ್ನು ಕೊಟ್ಟು ಕಳಿಸಿದ ಮೇಲೆ ಆ ಉಸಿರಿಗೆ ಒಂದು ಹೆಸರಿಟ್ಟು ಹೋಗುವಂತ ಕಾಯಕವನ್ನ ಮಾಡಬೇಕು, ಕಾರ್ಯಗಳನ್ನ ಮಾಡಬೇಕು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನೀವೆಲ್ಲ ಒಂದು ಮುಕ್ತಿಯ ಪಥದಲ್ಲಿದ್ದೀರಿ ಅಂತ ಹೇಳ್ಬೋದು ಆ ವಚನದ ಪ್ರಕಾರ. ಅವತ್ತಿನ ಕಾಲದಲ್ಲಿ ಹೇಳಿದಾರಲ್ವ, ಕಷ್ಟ ಜೀವಿಗಳೆಲ್ಲ ನೆಟ್ಟನ ಶಿವಜ್ಞಾನಿಗಳಾದರೆ ಮುಂದೆ ಭವದ ಬಳ್ಳಿಗೆ ಬೀಜವಿನ್ನೆಲ್ಲೇರು. ಎಲ್ಲರೂ ಬರಕ್ಕಾಗಲ್ಲ, ಎಲ್ಲರೂ ಬಂದ್ಬಿಟ್ರೆ ಮುಂದೆ ಆಗ್ಬೇಕಲ್ಲ. ಆದ್ರೂ 12ನೇ ಶತಮಾನದಲ್ಲಿ ಸಂಸಾರದಲ್ಲಿ ಇದ್ದುಕೊಂಡು ಸದ್ಗತಿ ಕಂಡಿರೋರು ಶರಣರು. ಎಲ್ಲ 3-4 ಜನ ಬೆರಳೆಣಿಕೆಯಷ್ಟು ಸನ್ಯಾಸಿಗಳು, ಬ್ರಹ್ಮಚಾರಿಗಳಿದ್ದಾರೆ. ಎಲ್ಲರೂ ಸಂಸಾರಸ್ಥೆ ಅಲ್ವಾ. ಸಂಸಾರದಲ್ಲಿ ಇದ್ಕೊಂಡು ಸದ್ಗತಿಯನ್ನ ಕಂಡಿದ್ದಾರೆ. ಜೇಡರ ದಾಸಿಮಯ್ಯನವರ ಒಂದು ಇದನ್ನ ತಗೊಂಡ್ರೆ ನಾವು ಅಂತ ಪತಿ ಇರ್ಬೇಕು ಅಂತ ಹೇಳ್ತಾರೆ. ದುಗ್ಗಳೆಯ ತಂದು ಬದುಕಿದೆನು ಕಾಣ ಅಂತ ಹೇಳ್ತಾರೆ. ಹಾಗೆ ಮತ್ತೊಂದು ಜನ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರುವುದು, ಸತಿಪತಿಗಳೊಂದಾಗದವರ ಭಕ್ತಿ ಅಮೃತಗಳು ವಿಷ ಬೆರೆಸಿದಂತೆ. ಹಾಗೆ ನೀವೇಗೆ ಬರ್ತಾ ಇದ್ದೀರೋ, ದಂಪತಿಗಳು ಬಂದಿರ್ಬೋದು ಅಥವಾ ಒಬ್ಬರೇ ಬಂದಿರ್ಬೋದು,
ಇಬ್ರು ಬಂದು ಜೊತೆಗೆ ಮಕ್ಕಳನ್ನು ಕರ್ಕೊಂಡು ಬಂದಾಗ ಅವರಿಗೂ ಅರಿವು ಮೂಡ್ತಾ ಹೋಗ್ತದೆ. ಅವ್ರು ಏನಾರ ಮಾಡ್ಲಿ ಬಂದು ಕೂರ್ಬೇಕಿದೆ. ವಚನಗಳು ಹೆಂಗಂದ್ರೆ ಅವು ಅರ್ಥ ಆಗ್ಲಿ ಬಿಡ್ಲಿ, ನಮಗೆ ನೆನಪಿರ್ಲಿ ಬಿಡ್ಲಿ, ಓದ್ತಾ ಹೋಗ್ಬೇಕು. ಅದರಲ್ಲಿರ್ತಕ್ಕಂಥ ಶಕ್ತಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಮಲಿನತೆಯನ್ನು ಕಳೆಯುವಂಥ ಕೆಲಸ ಮಾಡ್ತದೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಮುತ್ತು ಯಾವ ಮಳೆ ತಯಾರಾಗ್ತದೆ? ಹೌದಲ್ಲ? ಬೇರೆ ಮಳೆಗಳು ಎಷ್ಟೊಂದಿದಾವೆ, ಯಾಕೆ ತಯಾರಾಗಲ್ಲ? ಹಾಗೆ ವಚನ ಸಾಹಿತ್ಯ, ಲಿಂಗಾಯತ ಧರ್ಮ, ಬಸವ ಧರ್ಮ ಅಂದ್ರೆ ಸ್ವಾತಿ ಮಳೆ ಇದ್ದ ಹಾಗೆ. ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಕೂಡ ಮುತ್ತಿನಾಗಿ ಮೌಲ್ಯಯುತವಾಗಿ ಮಾರ್ಪಾಡಾಗ್ತದೆ. ವಚನಗಳಲ್ಲಿ ನಮ್ಮ ಜೀವನದ ಆದರ್ಶಗಳಿದೆ. ಅವರ ವಚನಗಳನ್ನು ನಾವು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡಾಗ ನಾವು ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿ ಬದುಕಬಹುದು ಅನ್ನೋ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ.